ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನ, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನ, ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ, ಭಾರತೀಯರೆಲ್ಲರಿಗೂ ಅಣ್ಣ ಬಸವಣ್ಣನವರ ಸ್ಥಾಪಿಸಿದ ಅನುಭವ ಮಂಟಪದ ಶರಣರ ನಾಡು ಬಸವ ಕಲ್ಯಾಣದ ಭೂಮಿಲಿಂದ 150 ಕೋಟಿ ಭಾರತೀಯರಿಗೆ, ವಿಶ್ವದಲ್ಲಿರ್ತಕ್ಕಂತಹ ಎಲ್ಲ ಬಸವ ಅಭಿಮಾನಿಗಳಿಗೆ ಇಲ್ಲಿಂದಲೇ ಶರಣು. ಒಂದು ಅಕ್ಕ ಮಹಾದೇವಿರವರ ವಚನ. ಬೆಟ್ಟದ ಮೇಲೆ ಒಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದರೆ ಎಂತಯ್ಯ. ಸಮುದ್ರದ ತಡೆಯಲೊಂದು ಮನೆಯ ಮಾಡಿ, ನೊರೆ ತೆರೆಗಳಿಗೆ ಅಂಜಿದರೆ ಎಂತಯ್ಯ. ಸಂತೆಯ ಒಳಗೆ ಒಂದು ಮನೆಯ ಮಾಡಿ, ಶಬ್ದಕ್ಕೆ ನಾಚಿದರೆ ಎಂತಯ್ಯ. ಈ ಲೋಕದ ಒಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ, ಈ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಚನ್ನ ಮಲ್ಲಿಕಾರ್ಜುನ ದೇವ. दिल्ली से लेके गली तक दुनिया का फर्स्ट अनुभव मंडप के अंदर विश्व ज्योति अक्का महादेवी का वचन हर एक महिला, हर एक इंसान समझना चाहिए. अक्का महादेवी क्या कहते हैं? इस बुरा दुनिया, इस पाखंडवाद, अंधविश्वास, मनुवादियों की दुनिया में अगर रहना है तो कैसा रहना है ये बताते हैं अक्का महादेवी. बेट्टद मेले ಒಂದು ಮನೆಯ ಮಾಡಿ, पहाड़ के ऊपर बहुत अच्छा हवा मिलता है, वातावरण अच्छा बोलकर अगर प्लान डालकर घर बनाया समझो, उसके बाद में रहना ही पड़ेगा. रात होते ही इधर से क्या तो जंगल में का प्राणी आएगा, वो आएगा बोल के डरे तो क्या फायदा. ऐसा बोलते हैं अक्का महादेवी. ಸಮುದ್ರದ ತಡೆಯಲೊಂದು ಮನೆಯ ಮಾಡಿ, नोरे ತೆರೆಗಳಿಗೆ अंजिदरे अंतಯ್ಯ. समुद्र का किनारे, अब जैसे कि मुंबई में सिनेमा एक्टरों का घर समुद्र के किनारे में बन दिया लोग. कभी भी ज़्यादा सुनामी आ गए तो गिर सकता है, लेकिन जब तक जीना है तो एक अच्छा माहौल के ऊपर जिएंगे बोलकर उन्होंने मकान बना लिए. सोचना नहीं, बनाए रहना जरूरी है. आगे क्या कहते हैं? ಸಂತೆಯ ಒಳಗೆ ಒಂದು ಮನೆಯ ಮಾಡಿ, ಶಬ್ದಕ್ಕೆ ನಾಚಿದರೆ ಎಂತಯ್ಯ. अब तो हर तालुका में, हर गांव में बाज़ार रोज़ मिल रहा, लेकिन पीछे एक 40-50 साल पीछे जाओ, अगर गांव में हफ्ते में एक बार बाज़ार भरता था. सब तरकारी हो, किराना हो, जो भी सामान हो बेचने को आते थे, खरीदने को जाने वाले रहते थे. तो सब यहाँ पर सहूलत है बोलकर मकान बना लिए, तो खरीदने वाले बेचने वाले आते रहते, उनकी बातें चलते रहते. उनका आवाज़ को हम सोचे तो कुछ फ़ायदा नहीं ना, है ना. ऐसा बोलते अक्का महादेवी. ಈ ಲೋಕದ ಒಳಗೆ ಹುಟ್ಟಿದ ಬಳಿಕ, ಈ ಪಾಖಂಡಿ ದೇಶದಲ್ಲ ಇದು ಭಾರತ ದೇಶ, ಅಂಧಭಕ್ತೋं का ದೇಶ ಅದ ಇದು, ಮನುವಾದಿಗಳ ದೇಶ ಅದ ಇದು. ಇಲ್ಲಿ ದೇವರು, ಧರ್ಮ, ಜಾತಿ, ಭೇದ ಭಾವ 33 ಕೋಟಿ ಹಲವು ದೈವಗಳನ್ನು ಸೃಷ್ಟಿ ಮಾಡಿ, ಕೈ ಕೆಸರ ಮಾಡಿಕೊಳ್ಳಲಾರದೆ ಬಾಯಿ ಮೊಸರು ಮಾಡಿಕೊಳ್ತಕ್ಕಂತಹ ಮಹಾ ಚಾಲಕ. ಅಂದರೆ ಕುತಂತ್ರವಾದಿಗಳು, ಷಡ್ಯಂತ್ರವಾದಿಗಳು ತುಂಬ್ಯಾರ ಈ ದೇಶದಲ್ಲಿ. ಇಂತಹ ದೇಶದಲ್ಲಿ ಹುಟ್ಟಿಕೊಂಡಿದ್ದು ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ, ಅದು ಮಹಾತ್ಮ ಬಸವಣ್ಣನವರ ಕಾಲದಲ್ಲಿ. ಅದಕ್ಕೆ ಲಿಂಗ ಆಯತ ಧರ್ಮವೆಂದು ಹೇಳುತ್ತಾರೆ. ಲಿಂಗ ಆಯತ, ಎದೆಯ ಮೇಲೆ ಇಷ್ಟ ಲಿಂಗವನ್ನು ಧರಿಸಿದ ಬಳಿಕ ಪರಮ ಪತಿವ್ರತೆಗೆ ಗಂಡನೊಬ್ಬ. ಈ ರೀತಿ
ಈ ಲೋಕದ ಒಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಚನ್ನ ಮಲ್ಲಿಕಾರ್ಜುನ ದೇವ. ಎಲು ಇಲ್ಲದ ನಾಲಿಗೆ ಇದೆಯಲ್ಲ, ಏನೆಲ್ಲ ಒದರ್ತಾ ಇರ್ತವೆ. ಸುಳ್ಳನ್ನು ಸತ್ಯವಾಗಿ ಮಾಡೋದು, ಸತ್ಯವನ್ನು ಸುಳ್ಳಾಗಿ ಮಾಡೋದು. ಆದರೆ ಅವ್ರು ಯಾರು ಏನೇ ಮಾಡಲಿ ತಲೆ ಕೆಡಿಸಿಕೊಳ್ಳಬಾರ್ದು ಅಂತ ಹೇಳ್ತಾರೆ ಅಕ್ಕ ಮಹಾದೇವಿ. ಅದಕ್ಕೆ ಯಾಕೆಂದರೆ ನಾವು ಇದೇ ಜನರ ಮಧ್ಯದಲ್ಲಿ ಹುಟ್ಟಿದ್ದೇವಲ್ಲ, ಇಲ್ಲೇ ಬದುಕಬೇಕಾಗಿದೆಯಲ್ಲ. ಯಾರೇನೇ ಅಂದರೆ ಮನದಲ್ಲಿ ಕೋಪವ ತಾಳದೆ, ಅಂದರೆ ಅವ್ರು ಏನೇ ಅಲ್ಲಿ ಅಂತೇಳಿ ಬಿಟ್ಕೊಟ್ಟು ನಾನು ಏನು ಇದ್ದೀನಿ, ನನ್ನ ಕಾಯಕ ಏನು ಮಾಡಿಕೊಂಡು ಅದರ ಜೊತೆಯಲ್ಲಿ ಜಿಂದಗಿ ಬದುಕಬೇಕು ಅಂತ ಹೇಳ್ತಾರೆ ಮಹಾ ಅಕ್ಕ ಮಹಾದೇವಿರವರು. ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಚನ್ನ ಮಲ್ಲಿಕಾರ್ಜುನ ದೇವ. ಒಂದು ವೇಳೆ ಈ ವಚನವನ್ನು ಇವತ್ತಿನ ಹೆಣ್ಮಕ್ಕಳು ತಿಳ್ಕೊಂಡಿದ್ದೆ ಆದರೆ ನೀವು ಎಲ್ಲೇ ಬೇಡಿಕೊಳ್ಳುವ ಅವಶ್ಯಕತೆ ಇಲ್ಲ, ಯಾವುದೇ ಗುಡಿ ಗುಂಡಾರಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ. ವಚನಗಳನ್ನು ಓದಿರಿ, ಅರ್ಥ ಮಾಡಿಕೊಳ್ಳಿರಿ, ಇನ್ನೊಬ್ಬರನ್ನು ತಿಳಿಸುತ್ತಾ ಹೋದರೆ ನಿಮ್ಮ ಮನೆಯೇ ಮಹಾಮನೆಯಾಗುತ್ತದೆ, ನಿಮ್ಮ ದೇಹವೇ ನಿಮಗೆ ದೇವಸ್ಥಾನವಾಗುತ್ತದೆ. ಈ ಸತ್ಯವನ್ನು ಹೇಳಿದವರು ಜಗತ್ತಿಗೆ ಒಬ್ಬನೇ ಒಬ್ಬ ಒಂದು ಈ ಅನುಭವ ಮಂಟಪ ಸ್ಥಾಪನೆ ಮಾಡಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರು ಮತ್ತು ಶರಣರು ಹೇಳಿದ್ದಾರೆ. ಆದ್ದರಿಂದ ನಾನು ಪದೇ ಪದೇ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಮುಗ್ಧ ಜನರಿಗೆ ಮೋಸ ಮಾಡಿ ಬದುಕ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಈ ರಾಜಕಾರಣಿಗಳು ದೇವರು ಧರ್ಮದ ಹೆಸರಿನ ಮೇಲೆ ಓಟನ್ನು ತೆಗೆದುಕೊಂಡು ಜನರನ್ನು ಮುಖ್ಯ ಕೆಲಸಗಳನ್ನು ಮರೆಮಾಚುವ ಸಲುವಾಗಿ ಧ್ಯಾನ ಭಟ್ಕಾವ್. ಇವಾಗ ಬೇಕಾಗಿದೆ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಹೋಗ್ತಕ್ಕಂಥವು ರಸ್ತೆಗಳು, ಒಳ್ಳೆಯ ಸ್ಕೂಲ್ಗಳು, ರೈತರಿಗೆ ಸೌಲಭ್ಯಗಳು, ಇನ್ನಿತರ ಅವಶ್ಯಕತೆ ಇರ್ತಕ್ಕಂಥದ್ದನ್ನು ಬಿಟ್ಟು ಮುಂಜಾನೆಯಿಂದ ಸಾಯಂಕಾಲವರೆಗೆ ದೇವರು, ಧರ್ಮ, ಜಾತಿ, ಭೇದ ಭಾವ ಈ ಯಾರು ಮಾಡ್ತಾ ಇದ್ದಲ್ಲ, ಮುಂದಿನ ದಿನಗಳಲ್ಲಿ ಅಂತಹವರ ಮುಖ ಕೂಡ ನೋಡಲಾಗದು ಎಂದಂತೆ ಈ ವಚನ ಹೇಳುತ್ತವೆ. ಆದ್ದರಿಂದ ಈ ನೋಡ್ರಿ, ಈ ವಚನ ಪೊಲೀಸ್ ಡಿಪಾರ್ಟ್ಮೆಂಟ್ದಾಗ ಕೆಲಸ ಮಾಡೋರಿಗೆ ಬೇಕು, ಸೈನಿಕರಿಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಬೇಕು, ಬಾರ್ಡ್ರ್ ಕಾಯ್ತಕ್ಕಂಥವ್ರಿಗೆ, ದೊಡ್ಡ ದೊಡ್ಡ ಆಪ್ರೇಷನ್ ಮಾಡ್ತಕ್ಕಂಥ ಡಾಕ್ಟ್ರುಗಳಿಗೆ ಬೇಕು, ರೈತರಿಗೆ ಬೇಕು, ವಾಹನ ಚಾಲಕರಿಗೆ ಬೇಕು, ಅಡಿಗೆ ಮಾಡೋರಿಗೆ ಬೇಕು. ಪ್ರತಿ ಒಬ್ಬ ಕಾಯಕ ಯೋಗಿಗಳಿಗೆ ಅಕ್ಕ ಮಹಾದೇವಿ ವಚನ ಬೇಕಾಗುತ್ತದೆ. ಆತ್ಮ ಅವಲೋಕನ ಮಾಡಿಕೊಳ್ಳಿರಿ. ನಾನು ಎಷ್ಟೋ ಸಲ ನೋಡಿದ್ದೀನಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಆಂಬುಲೆನ್ಸ್ ವಾಹನ ಚಾಲಕನಾಗಿ ಕರ್ತವ್ಯ ಮಾಡಿದ್ದೇನೆ 31 ವರ್ಷ. ಇವಾಗ 8 ವರ್ಷ ಆಯ್ತು ನಾನು ರಿಟೈರ್ಮೆಂಟ್ ಆಗೀನಿ. ಎಷ್ಟೋ ಜನಗಳು ಗಂಡ ಹೆಂಡತಿ ಜಗಳ ಮಾಡಿಕೊಂಡು, ಕೋಪ ಮಾಡಿಕೊಂಡು ವಿಷ ಕೊಂಡು ಬಂದಿದ್ದಾರೆ, ಕಾಶಿ ಹಾಕೊಂಡು ಬಂದಿದ್ದಾರೆ. ಅಣ್ಣ ತಮ್ಮರು ಹೊಲ ಮನುಷ್ಯರಿಗೆ ಜಗಳ ಹುಡ್ಪೆಟ್ಟು ಮಾಡ್ಕೊಂಡು ಬರ್ತಾ ಇರ್ತಾರೆ. ಈ ಎಲ್ಲ ಸಮಸ್ಯೆಗಳಿಗೆ ಅಕ್ಕ ಮಹಾದೇವಿಯರವರ ವಚನವನ್ನು ಆತ್ಮ ಅವಲೋಕನ ಮಾಡಿಕೊಳ್ಳಿರಿ. ಟೆನ್ಷನ್ ಫ್ರೀ. ಯಾರೇ ಏನೇ ಅಂದರೂ ಗಪ್ಚುಪ್. ಒಳ್ಳೆ ಮಾತನಾಡಿದರೆ ಆಡಬೇಕು, ಇಲ್ಲೋದ್ರೆ ಮಾತು ಕೂಡ ಆಡಬಾರ್ದು, ಅವರ ಮುಖ ಕೂಡ ನೋಡಲಾಗದು ಎಂದು ಹೇಳ್ತಾರೆ ನಮ್ಮ ಅಕ್ಕ ಮಹಾದೇವಿಯರವರ ಈ ವಚನವನ್ನು ಅರ್ಥ ಮಾಡಿಕೊಂಡು ಬದುಕಿದೆ ಆದರೆ ಈ ದೇಶದಲ್ಲಿ ಎಷ್ಟೋ ಜನರ ಸಾವು ನೋವುಗಳನ್ನು ಕೂಡ ಉಳಿಸಿಕೊಳ್ಳಲು ಬರ್ತದೆ. ಈ ದೇಹವೆಂಬ ದೇವಸ್ಥಾನದಲ್ಲಿರ್ತಕ್ಕಂಥ ಜಗದೀಶನ ಜೊತೆ ಒಂದಾಗಿ ಈ ಬಹುದೈವ ಉಪಾಸನೆಗಳಿಗೆ ಧಿಕ್ಕರಿಸಿ ದಿನನಿತ್ಯ ಲಿಂಗ ಧ್ಯಾನ ಮಾಡುತ್ತಾ ಬದುಕಿದರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ ಅಂತ ಹೇಳ್ತಾ ಈಗ ಒಂದು ಅರ್ಧ ನಿಮಿಷ ಲಿಂಗ ಧ್ಯಾನ.
ಈ ಥರ ಈ ಧ್ಯಾನ, ಲಿಂಗ ಪೂಜೆ ಅದು ನಾವು ತೋರಿಸೋ ಅವಶ್ಯಕತೆ ಇಲ್ಲ. ಆದರೂ ಕೂಡ ನಮ್ಮ ದೇಶದಲ್ಲಿ ವಿದೇಶಿಗರು, ಮನುವಾದಿಗಳು ಜನರನ್ನು ಮೂರ್ಖರನ್ನಾಗಿ ಮಾಡಿ ಮುಗ್ಧ ಜನರಿಗೆ ಅಜ್ಞಾನದಲ್ಲಿಟ್ಟು ತಮ್ಮ ಸ್ವಾರ್ಥಕ್ಕಾಗಿ ಬದುಕ್ತಕ್ಕಂಥ ಈ ಮಹಾಪಾಠಿಗಳು ಎಲ್ಲ ಕಡೆಯ ವಾತಾವರಣ ನೋಡಿ ನಾನು ಬೇಷತ್ತು ಕಳೆದ 27 ವರ್ಷದಿಂದ ಸರಳ ಜೀವನಕ್ಕಾಗಿ ನೀವೆಲ್ಲರೂ ಬದುಕಿರಿ ಅಣ್ಣ ಎನ್ನುವ ಕಾರಣಕ್ಕಾಗಿ ನಾನು ಪ್ರತಿನಿತ್ಯ ನನ್ನ ಕಣ್ಣ ಮುಂದೆ ಏನೇನೆಲ್ಲ ಅನ್ಯಾಯ ನಡೀತಾ ಇದೆಯಲ್ಲ ಆ ದೇವರು ಧರ್ಮದ ಹೆಸರ ಮೇಲೆ ಅದನ್ನು ನೋಡಿ ನಾನು ಪದೇ ವಚನಗಳ ವಿಡಿಯೋ ಮಾಡ್ತಾ ಇರ್ತೀನಿ. ನಿಮ್ಮೆಲ್ಲರ ಸಹಾಯ ಸಹಕಾರ ಇರಲಿ. ಲೇಷಡಿಸಿಕೊಂಡು ಒಂದೇ ದಿನ ಬದುಕಿದರೆ ಸಾಲದು ಎಂದು ಹೇಳುತ್ತಾರೆ. ನಿಮ್ಮೆಲ್ಲರಿಗೂ ಈ ಹೃದಯಕ್ಕೆ ತಟ್ಟಿದೆ. ಆದರೆ 150 ಕೋಟಿ ಭಾರತೀಯರಿಗೆ ಈ ವಚನದ ವಿಡಿಯೋ ತಲುಪಿಸುವ ಕಾರ್ಯ ಮಾಡುವಿರೆಂದು ನಾನು ವಿನಂತಿಸಿಕೊಳ್ತಾ ಮತ್ತೊಮ್ಮೆ ಸರ್ವರಿಗೂ ಶರಣು.